ನಮಸ್ಕಾರ ಸ್ನೇಹಿತರೆ. ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಹೀರೋಯಿನ್ ಆಗುವ ಕನಸು ಕಂಡು ಬಂದ ಯುವತಿಯರನ್ನ ತನ್ನ ಸೆಕ್ಸ್ ರಾಕೆಟ್‌ಗೆ ಬಳಸಿಕೊಳ್ಳುತ್ತಿದ್ದ ಆರೋಪದಲ್ಲಿ ಪ್ರಖ್ಯಾತ ಸೀರಿಯಲ್ ನಟಿಯನ್ನ ಮುಂಬೈ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಸಿನಿಮಾಗಳು ಹಾಗೂ ಧಾರಾವಾಹಿಯಲ್ಲಿ ಚಾನ್ಸ್ ಕೊಡಿಸುವ ನೆಪದಲ್ಲಿ ಯುವತಿಯರನ್ನ ಲೈಂಗಿಕ ಜಾಲ ನಡೆಸುತ್ತಿದ್ದ ಆರೋಪದಲ್ಲಿ ನಟಿಯನ್ನ ಬಂಧಿಸಲಾಗಿದೆ. ಬಂಧಿತ ನಟಿಯನ್ನ 41 ವರ್ಷದ ಅನುಷ್ಕಾ ಮೋನಿ ಮೋಹನ್ ದಾಸ್ ಎಂದು ಗುರುತಿಸಲಾಗಿದೆ. ಮುಂಬೈನ ಠಾಣೆಯಲ್ಲಿ ಈಕೆ ತನ್ನ ಸೆಕ್ಸ್ ರಾಕೆಟ್ ನಡೆಸುತ್ತಿದ್ದ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿತ್ತು. ಅದರ ಆಧಾರದ ಮೇಲೆ ಈಕೆಯನ್ನ ಬಂಧಿಸಲಾಗಿದೆ. ಇದೇ ವೇಳೆ ಈಕೆಯ ಬಕ್ಕಿಗೆ ಬಿದ್ದಿದ್ದ ಇಬ್ಬರು ಸಿನಿಮಾ ತಾರೆಯರನ್ನ ಕೂಡ ಪೊಲೀಸರು ರಕ್ಷಿಸಿದ್ದಾರೆ. ಇವರುಗಳು ಟಿವಿ ಸೀರಿಯಲ್ಗಳು ಹಾಗೂ ಬಾಂಗ್ಲಾ ಸಿನಿಮಾಗಳಲ್ಲಿ ಈಗಲೂ ನಟಿಸುತ್ತಿರುವ ನಟಿಯಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ತನ್ನನ್ನು ತಾನು ಮಾಡೆಲ್, ಸೀರಿಯಲ್ ನಟಿ ಹಾಗೂ ಬಾಲಿವುಡ್ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಮಾಡುವ ತಾರೆ ಎಂದು ಮೋನಿ ಮೋಹನ್ ದಾಸ್ ಬರೆದುಕೊಂಡಿದ್ದಾರೆ. ಅನುಷ್ಕಾ ಬಹಳ ಸಮಯದಿಂದ ವೇಶ್ಯಾವಾಟಿಕೆ ಕೇಂದ್ರವನ್ನ ನಡೆಸುತ್ತಿದ್ದಳು. ತನ್ನ ಕ್ಲೈಂಟ್ಗಳ ಅಗತ್ಯಗಳಿಗೆ ಅನುಗುಣವಾಗಿ ಮಹಿಳೆಯರನ್ನ ತಲುಪಿಸುವುದು ಆಕೆಯ ವಿಧಾನವಾಗಿದೆ. ಅನುಷ್ಕಾ ಸಿನಿಮಾ ಮತ್ತು ಸೀರಿಯಲ್ ಸ್ಟಾರ್ಗಳ ಡೇಟ್ಗಾಗಿ ಕ್ಲೈಂಟ್ಗಳಿಂದ ಅಪಾರ ಪ್ರಮಾಣದ ಹಣವನ್ನ ಸಂಗ್ರಹಿಸುತ್ತಿದ್ದಳು. ತನ್ನ ವ್ಯವಹಾರಗಳಿಗಾಗಿ ನಟಿಯರು ಸೇರಿದಂತೆ ಜನರನ್ನ ಬೆದರಿಸಿ ಒತ್ತಾಯಿಸುತ್ತಿದ್ದಳು ಎಂದು ಪೊಲೀಸರು ಆರೋಪಿಸಿದ್ದಾರೆ. ಈಕೆಯ ಜಾಲದ ಬಗ್ಗೆ ತಿಳಿದ ಪೊಲೀಸರು ಅನುಷ್ಕಾ ಮೇಲೆ ಕಣ್ಣಿಟ್ಟಿದ್ದರು. ಮಾಹಿತಿ ನಿಜ ಎಂದು ಸ್ಪಷ್ಟವಾದಾಗ ಪೊಲೀಸರು ಸಾಕ್ಷ್ಯಾಧಾರಗಳೊಂದಿಗೆ ಆಕೆಯನ್ನು ಬಂಧಿಸಲು ಪ್ರಯತ್ನ ಮಾಡಿದ್ದರು. ಕ್ಲೈಂಟ್ಗಳ ಸೋಗಿನಲ್ಲಿ ಪೊಲೀಸ್ ತಂಡ ಆಗಮಿಸಿತ್ತು. ಅವರು ಪೊಲೀಸರು ಎಂದು ಅರಿತುಕೊಳ್ಳದ ಅನುಷ್ಕಾ ಮಾಲ್ನಲ್ಲಿ ಅವರನ್ನ ಭೇಟಿಯಾಗುವುದಾಗಿ ಭರವಸೆ ನೀಡಿದ್ದಳು. ಅವರು ಅಲ್ಲಿಗೆ ಬಂದಾಗ ಕಾಯ್ತಿದ್ದ ಪೊಲೀಸ್ ತಂಡ ಅನುಷ್ಕಾಳನ್ನ ಬಂಧಿಸಿದೆ. ಈ ಜಾಲದಿಂದ ರಕ್ಷಿಸಲ್ಪಟ್ಟ ಸೀರಿಯಲ್ ಯುವತಿಯರನ್ನ ಆಶ್ರಯ ಗೃಹಕ್ಕೆ ಸ್ಥಳಾಂತರಿಸಲಾಗಿದೆ. ಈ ಲೈಂಗಿಕ ಜಾಲದ ಹಿಂದೆ ಇತರ ಜನರಿದ್ದಾರೆ ಮತ್ತು ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅನುಷ್ಕಾ ಬಲೆಗೆ ಇನ್ನು ಹೆಚ್ಚಿನ ನಟಿಯರು ಬಿದ್ದಿದ್ದಾರೆಯೇ ಎಂಬ ಬಗ್ಗೆಯೂ ತನಿಖೆ ನಡೆಸಲಾಗಿದೆ. ಅಂದಹಾಗೆ ಯಾರಿಗೆ ಅನುಷ್ಕಾ ಮೋನಿ ಮೋಹನ್ ದಾಸ್? 41 ವರ್ಷದ ಅನುಷ್ಕಾ ಮೋನಿ ಮೋಹನ್ ದಾಸ್ ಅವರನ್ನ ಮೂನ್ ದಾಸ್ ಎಂದೇ ಕರೆಯಲಾಗುತ್ತದೆ. ಬಂಗಾಳಿ ನಟಿ, ಮಾಜಿ ಮಾಡೆಲ್ ಆಗಿದ್ದು ಬಂಗಾಳಿ ಚಿತ್ರ ಲೋಫರ್ನಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಬಾಲಿವುಡ್ ಕ್ರಾನಿಕಲ್ ಪ್ರಕಾರ ಅವರು ಹಲವಾರು ಜಾಹೀರಾತುಗಳಲ್ಲಿ ನಟಿಸಿದ್ದು ಹನಿ ಸಿಂಗ್, ಮಿಖಾ ಸಿಂಗ್ ಮತ್ತು ಉದಿತ್ ನಾರಾಯಣ್ ಅವರಂತಹ ಗಾಯಕರೊಂದಿಗೆ ಕಾರ್ಯಕ್ರಮ ನೀಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.